ಹಾಯ್ ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ K71 ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಅದೇ ರೀತಿಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಾನು ಮುಂದೆ ಆಗ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬೇಗನೆ ಬಂದು ತಲುಪ್ತಾವೆ. ಅದರಿಂದ ನಿಮ್ಗೆ ಹಲವಾರು ಯೂಸ್ಗಳಿದ್ದಾವಂತ ನಾನು ಹೇಳ್ಬೋದು ಸ್ನೇಹಿತರೆ. ಯಾಕಂತಾರೆ ಇವತ್ತು ವಿಡಿಯೋ ಮಾಡೋ ಉದ್ದೇಶ ಭಾಳ ಇದೆ ಸ್ನೇಹಿತರ. ಕೆಲವೊಬ್ಬರು ಈ ವಿಡಿಯೋ ಮಾಡೋದನ್ನು ನಾನು ಹಂತವಾಗಿ ಹೇಳ್ತಾ ಹೋಗ್ತೀನಿ, ನೋಡ್ಕೊತರಿ. ಅವಾಗ ಗೊತ್ತಾಗುತ್ತೆ ನಾ ಯಾಕೆ ವಿಡಿಯೋ ಮಾಡಿದ್ದೀನಿ, ಯಾವುದ್ರ ಸಂಬಂಧ ಮಾಡಿದ್ದೀನಿ ಇವನಂತ. ಅದೇ ರೀತಿನ ಇನ್ನೊಮ್ಮೆ ಹೇಳ್ತೀನಿ, ಯಾರು ಮೊದಲ ಬಾರಿಗೆ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ನಿಮ್ಗೆ ಎಂದು ನಿಮ್ಮ ಸ್ನೇಹಿತರಿಗೂ ಇಷ್ಟ ಆದರೆ ಶೇರ್ ಮಾಡಿರಿ, ಅವ್ರಿಗೆ ಹೇಳ್ರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊ ಅಂತ, ಲೈಕ್ ಮಾಡಕ್ಕೆ ಹೇಳ್ರಿ. ಹಾಗಂತಂದ್ರೆ ನೋಡ್ರಿ ಸ್ನೇಹಿತರೆ, ಇವತ್ತು ಬಹಳ ಜನ ಹೇಳಕತ್ತೀರಿ ನಾ ಟೋಟಲಿ 3 ರಿಂದ 4 ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾವುದ್ರ ಬಗ್ಗೆ ಅಂತಂದ್ರೆ ಇಂಡಿಯನ್ ಆರ್ಮಿ ರಿಸಲ್ಟ್. ಹೌದಲ್ರಿ ಸ್ನೇಹಿತರೆ, ಆರ್ಮಿ ರಿಸಲ್ಟ್ ನೋಡಿದ್ದೀರಿ. ನಾನು ಪ್ರತಿಯೊಂದು ಅಲ್ಲಿ ಹಂಗೆ ಅಪ್ಡೇಟ್ ಆಗ್ತದೆ ಹಂಗೆ ಅಪ್ಡೇಟ್ ಮಾಡ್ಕೊಂಡು ನಾನು ಫೋಟೋಸ ನಮ್ಮ ಈ ಯೂಟ್ಯೂಬ್ ಚಾನಲ್ ನಾನು ನಿಮ್ಗೆ ಹಾಕಿದ್ದೀನಿ. ಎಷ್ಟು ಜನ ನೋಡಿದ್ದೀರಿ ನಂಗೆ ಗೊತ್ತಿಲ್ಲ. ನೋಡಿದವ್ರಿಗೆ ಒಳ್ಳೇದಾಗಲಿ ಸ್ನೇಹಿತರೆ, ನೋಡಿದವ್ರು ಒಳ್ಳೇದಾಗಲಿ, ಅದಕ್ಕೇನಿಲ್ಲ. ಹಾಗಂತಂದ್ರೆ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಒಂದು ಸ್ನೇಹಿತರೆ, ಇವತ್ತು ಮಾರ್ನಿಂಗ್ ಬೆಳಗಾಂ ಏರ್ ರಿಸಲ್ಟ್ ಏನಾಗಿದೆ ಬಂದದಿಲ್ಲ ಸ್ನೇಹಿತರೆ. ಬಂದ ತಕ್ಷಣ ನಾನು ವಿಡಿಯೋನು ಮಾಡಿ ಹಾಕಿದ್ದೀನಿ, ಶಾರ್ಟ್ ಮಾಡಿ ಹಾಕಿದ್ದೀನಿ ರೀ ಬೇಗ. ಯಾಕಂದ್ರೆ ನನಗೂ ಸ್ವಲ್ಪ ಟೈಮ್ ಇರಲಿಲ್ಲ, ನಾನು ಸ್ವಲ್ಪ ಬಿಸಿ ಇದೆ ಸ್ನೇಹಿತರೆ. ಆದರೂ ಸಹ ಬಿಡಬಾರ್ದು ಅಂತ ಹೇಳಿ ನಾನು ಏನು ಮಾಡಿದ್ದು, ವಿಡಿಯೋ ಮಾಡಿ ಹಾಕಿದ್ದೀನಿ ರೀ. ಅದು ಶಾರ್ಟ್ ಮಾಡಿ ಹಾಕಿದ್ದೀನಿ ರೀ, ಡೆಪ್ತ್ ವಿಡಿಯೋ ಕೊಟ್ಟಿಲ್ಲ. ಆ ಡೆಪ್ತ್ ವಿಡಿಯೋ ಇಲ್ಲಿ ಸ್ವಲ್ಪ ಕೊಡಕ್ಕೆ ಬಂದಿನಿ. ಅದರ ಮಾಹಿತಿ ಇನ್ನು ಫಿಸಿಕಲ್ ಹೆಂಗಿರುತ್ತೆ, ಪಾಸ್ ಆದವ್ರು ಹೆಂಗೆ, ಫೇಲ್ ಆದವ್ರು ಹೆಂಗೆ, ಪ್ರತಿಯೊಂದು ಮಾಹಿತಿ ಈ ವಿಡಿಯೋ ಮುಖಾಂತರ ತಿಳ್ತಾ. ಯಾರು ಸಹ ಏನು ಮಾಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಏನು ನೋಡ್ತೀರಿ, ಹಿಂಗೆ ಏನು ಮಾಡ್ತೀರಿ, ಒಂದು 2 ಸೆಕೆಂಡ್ ಅಥವಾ 3 ಸೆಕೆಂಡ್ ಸ್ಕಿಪ್ ಮಾಡಿಬಿಡ್ತೀರಿ. ಅಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿ ನೀವೇನು ಮಾಡ್ಕೋತೀರಿ, ಮಿಸ್ ಮಾಡ್ಕೋತೀರಿ. ಆದ್ದರಿಂದ ಸ್ಕಿಪ್ ಮಾಡಿಬಿಡ್ರಿ, ನೋಡ್ಕೊಡ್ರಿ ಸ್ನೇಹಿತರೆ. ಇನ್ನು PDF ಕೇಳ್ತೀರಲ್ಲ ಸ್ನೇಹಿತರೆ, ಯಾರು ನಮ್ಮ ವಿಡಿಯೋ ನೋಡ್ಕೊಂಡಿರಿ ಅವ್ರು ಒಳ್ಳೆಯದು. ಮತ್ತು PDF ನಿಮ್ಗೆ ನೀಡ್ತೀನಂತ 100% ಭರವಸೆ ನೀಡಿದ್ದೀನಿ ಸ್ನೇಹಿತರೆ. ಆ 100% ಭರವಸೆನ ನಾನು ಸಾಬೀತುಪಡಿಸ್ಕೊಂಡಿನಿ. PDF ಎಲ್ಲೆಲ್ಲಿ ನೀಡಿದ್ದೀನಿ ನೋಡ್ಕೊಳ್ರಿ ಸ್ನೇಹಿತರೆ. ನಾನು ಇನ್ನೊಮ್ಮೆ ಹೇಳತ್ತೀನಿ ರೀ. ಒಂದು ನಮ್ಮದು ವಾಟ್ಸಪ್ ಗ್ರೂಪ್ ಐತಿ, ವಾಟ್ಸಪ್ ಗ್ರೂಪ್ನಲ್ಲಿ ನೀಡಿದ್ದೀನಿ ರೀ. ಇನ್ನೊಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪಲ್ಲಿ ನೀಡಿದ್ದೀನಿ. ಮತ್ತು ಈ ಎರಡೇ ಅಲ್ಲದೆ ಸ್ನೇಹಿತರೆ, ನಮ್ಮ ಟೆಲಿಗ್ರಾಮ್ ನಮ್ಮ ವಾಟ್ಸಪ್ ಗ್ರೂಪಲ್ಲದೆ ನನ್ನ ಹತ್ರ ಎಷ್ಟು ವಾಟ್ಸಪ್ ಅಂದ್ರೆ ಒಂದು ಸುಮಾರು 7 ರಿಂದ 8 ವಾಟ್ಸಪ್ ಗ್ರೂಪ್ ಇದೆ ಸ್ನೇಹಿತರೆ. ನಂದು ಯಾರು ಅಡ್ಮಿನ್ ಇಟ್ಕೊಂಡ್ರೆ ಅಥವಾ ಯಾರು ಕಾಮನ್ ಚಾಟ್ ಇಟ್ಕೊಂಡಿರೋ ಸ್ನೇಹಿತರೆ, ಆ ಎಲ್ಲ ಗ್ರೂಪ್ನಲ್ಲಿ ನಮ್ಮ ಮಂಗಳೂರು ಯಾರು ಅಂದ್ರೆ ನಮ್ಮ ಬೆಂಗಳೂರು ಜಡ್ ಐತಿ ನೋಡಿ ಸ್ನೇಹಿತರೆ. ಬೆಂಗಳೂರು ಜಡ್ ಪ್ರತಿಯೊಂದು PDF ಎಲ್ಲ ಗ್ರೂಪ್ನಲ್ಲಿ ಹಾಕ್ಬಿಟ್ಟಿದ್ದೀನಿ ರೀ. 7-8 ಗ್ರೂಪ್ ಇದೆ ಸ್ನೇಹಿತರೆ. ಮತ್ತು ನನ್ನ ಹತ್ರ ಸುಮಾರು ಮೂರು ಏನಿದೆ ಸ್ನೇಹಿತರೆ ಟೆಲಿಗ್ರಾಮ್ ಗ್ರೂಪ್. ಆ ಟೆಲಿಗ್ರಾಮ್ ಗ್ರೂಪನ್ನು ಸಹ ನಾನು ಮಾಡಿ ಹಾಕಿಬಿಟ್ಟಿದ್ದೀನಿ ಸ್ನೇಹಿತರೆ. ನನಗೆ ಹಲವಾರು ಮಾರ್ನಿಂಗ್ ಹಿಡಿದು ಹಲವಾರು ಕರೆಗಳು ಬಂದಿದ್ದಾವೆ, ನಾನು ಕ್ಲಿಯರ್ ಹೇಳ್ತೀನಿ ರೀ ಸ್ನೇಹಿತರೆ. ಹಲವಾರು ಕರೆಗಳು ಬಂದಾವೆ, ನಾನು ರಿಸಲ್ಟ್ ಅಂತ. ನಾನು ಯಾವತ್ತೂ ಸ್ನೇಹಿತರೆ ನಿಮಗೆ 25ನೇ ತಾರೀಕು ರಿಸಲ್ಟ್ ಬರ್ತಂತ ಹೇಳ್ತೀನಿ ಸ್ನೇಹಿತರೆ. ಅಂದಿನ ಹಿಡಿದು ನನಗೆ ಕರೆ ಮಾಡಿದ್ದೀರಿ, ಮೆಸೇಜ್ ಮಾಡಿದ್ದೀರಿ, ಕಮೆಂಟ್ ಹಾಕಿದ್ದೀರಿ ಸ್ನೇಹಿತರೆ. ಇವತ್ತಿಗೆ ನಮ್ಮ ಬೆಳಗಾಂ ಏರ್ ರಿಸಲ್ಟ್ ಬಂದಿದೆ. ಅದರ ಸಂಪೂರ್ಣ ಮಾಹಿತಿ, ಇನ್ನು ಫಿಸಿಕಲ್ ಯಾವಾಗ, ಇನ್ನು ಫೇಲ್ ಆದರು ಎಲ್ಲ ಇಲ್ಲಿ ಮಾಹಿತಿ ಐತಿ, ನೋಡ್ಕೊಂತ ಹೋಗೋಣ ಬನ್ರಿ ಸ್ನೇಹಿತರೆ. ಹಾಗಂತಾರೆ ನೋಡ್ಕೊಳ್ಳಿ ಸ್ನೇಹಿತರೆ, ಇದು ನಮ್ಮ ಚಾನಲ್ ಸ್ನೇಹಿತರೆ. ಯಾವುದಂತಾರೆ, ಗೌರ್ಮೆಂಟ್ ಜಾಬ್ಸ್ K71 ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ಗೊತ್ತೈತಿ. ಈಗ ಏನು ನೋಡಕತ್ತೀರಿ ನೋಡಿ ಸ್ನೇಹಿತರೆ, ಈ ಕೆಳಗಡೆ ಹೋಗ್ರಿ, ಒಂದು ರೆಡ್ ಕಲರ್ ಬಟನ್ ಇರುತ್ತೆ. ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿರಿ. ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ ಆಲ್ ಅಂತ ಇಟ್ಕೊಡ್ರಿ. ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ಏನು ಬರ್ತದೆ, ನಿಮ್ಗೆ ಏನಿರುತ್ತೆ ನೋಟಿಫಿಕೇಶನ್ ಬರ್ತದೆ. ಯಾವುದೊಂದು ವಿಡಿಯೋ ಬಂದಿದೆಯಪ್ಪ, ಏನೋ ಒಂದು ಜಾಬ್ ಕರೆತಿದ್ದಾರೆ, ಇಲ್ಲ ಕ್ಯಾನ್ಸರ್ ಬಿಟ್ಟಿದ್ದಾರೆ, ರಿಸಲ್ಟ್ ಬಿಟ್ಟಿದ್ದಾರೆ, ನಿಮಗೇನಾಗ್ತದೆ ಗೊತ್ತಾಗ್ತದೆ ಸ್ನೇಹಿತರೆ. ನೋಡ್ಕೊಡ್ರಿ, ಇವತ್ತೇನಾಯಿತು, ಬೆಳಗಾಂ ಏರ್ ರಿಸಲ್ಟ್ ಬಂತು. ಪಾಸ್ ಆಗಿದ್ರಿ. ಕೆಲವೊಬ್ಬರು ಶಾರ್ಟ್ ಲಿಸ್ಟ್ನಲ್ಲಿ ನೇಮ್ ತೋರಿಸ್ತಾ ಇಲ್ಲ. ಯಾವುದೋ ನಿಮ್ಮಲ್ಲಿ ಯೆಲ್ಲೋ ಕಲರ್ ಮಾರ್ಕ್ ಆಗ್ಬೋದು ಅಥವಾ ಪಿಂಕ್, ಇಲ್ಲಿದೆ ನೋಡಿ ಸ್ನೇಹಿತರೆ. ಈ ರೀತಿ ಇಲ್ಲಿ ಮಾರ್ಕ್ ಬರ್ತದೆ ಸ್ನೇಹಿತರೆ. ಯಾವುದಾದ್ರೂ ನಿಮ್ಮ ರೋಲ್ ನಂಬರ್ ಹಾಕಿದ್ರೆ ಈ ರೀತಿಯಾಗಿ ಮಾರ್ಕ್ ಬರ್ತದೆ ಸ್ನೇಹಿತರೆ. ಅದು ಬಂದಿದ್ರೆ ಈ ರೋಲ್ ನಂಬರ್ ಹಾಕಿದಾಗ ನಿಮ್ಮ ಮಾರ್ಕ್ ಬಂದಿದೆ ಸ್ನೇಹಿತರೆ, ನೀವು ಸೆಲೆಕ್ಟೆಡ್. ಇಲ್ಲಿ ನೆಕ್ಸ್ಟ್ ಸ್ಲೈಡ್ನಲ್ಲಿ ಕೊಟ್ಟಿದ್ದೀನಿ ನೋಡಿರಿ ಸ್ನೇಹಿತರೆ, ಇಲ್ಲಿದೆ ನೋಡಿ ಸ್ನೇಹಿತರೆ. ಈ ರೀತಿಯಾಗಿ ಇಲ್ಲಿ ಸ್ವಲ್ಪ ಬ್ಲರ್ ಆಗಿದೆ ಫೋಟೋ. ಇದು PDF ಇದಾಗಿ ಸ್ನೇಹಿತರೆ. ಇಲ್ಲಿ ಕೊಟ್ಟಿದ್ದು ನೋಡ್ರಿ, ಇದು ಪಾಸ್ ಕ್ಯಾಂಡಿಡೇಟ್ ಅಂತ ಇದೆ ಸ್ನೇಹಿತರೆ. ಪಾಸ್ ಕ್ಯಾಂಡಿಡೇಟ್ ಆಗಿರ್ತೀರಿ ಅಥವಾ ಪಾಸ್ ಆದ ಅಭ್ಯರ್ಥಿ ಸ್ನೇಹಿತರೆ. ನೀವು PDF ಈ ರೀತಿಯಾಗಿ ಸರ್ಚ್ ಕೊಟ್ಟರೆ, ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ. ಈ ರೀತಿಯಾಗಿ ನಿಮ್ಮ ಜಿಮೇಲ್ಗೆ ಬಂದಿರುತ್ತೆ. ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ನಿಮ್ಮ ಜಿಮೇಲ್ಗೆ BANKAR ನೀವು ಮಂಗಳೂರು ಇದ್ದರೆ ಈ ರೀತಿಯಾಗಿ ಬಂದಿರುತ್ತೆ. ಅದನ್ನು ನೀವು ಕಾಪಿ ಪೇಸ್ಟ್ ಮಾಡ್ಕೊಂಡು ನೀವು PDF ಸರ್ಚ್ನಲ್ಲಿ ಕೊಟ್ಟರೆ, ಆ PDF ನಿಮ್ಮದು ಏನಾದರೂ ಪಾಸ್ ಆಗಿದ್ರೆ ಡೈರೆಕ್ಟಾಗಿ ಓದು ಈ ರೀತಿಯಾಗಿ ಮಾರ್ಕ್ ಬರುತ್ತೆ ಸ್ನೇಹಿತರೆ. ಯಾರು ಹುಡುಕಾಡುವಂಥ ಜವಾಬ್ದಾರಿ ಕೊಡಿ, ಒಟ್ಟು ಹೋಗಿದ್ರಿ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿದ್ರೆ ಈ ರೀತಿಯಾಗಿ ಬರ್ತದೆ. ಈ ರೀತಿಯಾಗಿ ಏನಾದರೂ ನಿಮ್ಮದು PDF ಬಂದಿದ್ರೆ ಸ್ನೇಹಿತರೆ, ನೀವು ಪಾಸ್ ಅಂತ 100% ಹೇಳ್ತೀನಿ ರೀ ಸ್ನೇಹಿತರೆ. ನೀವು ಪಾಸ್ ಅಭ್ಯರ್ಥಿ, ನಿಮಗೆ ಫಿಸಿಕಲ್ ಬಂದೇ ಬರುತ್ತೆ. 100% ನಿಮಗೆ ಫಿಸಿಕಲ್ ಬಂದೇ ಬರುತ್ತೆ.
ಸ್ನೇಹಿತರೆ ನಾನು ಇಲ್ಲಿ ಸ್ವಲ್ಪ ಸರ್ಚ್ ಮಾಡಿಲ್ಲ, ಆದರೆ ನಾನು ನೋಡ್ತಾ ಹೋಗಿದ್ದೀನಿ, ನಾನು ನೋಡ್ಕೊತ ಹೋಗೀನಿ. ಅಲ್ಲಿ ಏನೈತಿ ನನ್ನ ರೂಲ್ ನಂಬರ್ ಇದೆ, ಎಸ್ ನ್ಯೂ ಪಾಸ್. ಇಲ್ಲಿ ಸರ್ಚ್ ಮಾಡಿದರೆ ಏನಾಗುತ್ತೆ ಡೈರೆಕ್ಟ್ ಹೋಯ್ತೆ. ಇಲ್ಲ ನೀವು ಕೆಲವೊಬ್ರು ಏನು ಮಾಡ್ತೀರಿ ನೋಡ್ಕೊತ ಹೋಗ್ತೀರಿ 52, 53, 54 ಇದೆ. ಆ ರೀತಿಯಾಗಿ ನಿಮ್ಮದು ಅಲ್ಲಿ ನಿಮ್ಮ ರೂಲ್ ನಂಬರ್ ಕೊಟ್ಟಿದ್ದಾರೆ ಏನ್ರಿ ನಿಮ್ಮ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡುವಾಗ. ಅದು ಏನಾದರೂ ಅಲ್ಲಿ ನಿಮ್ಮ PDF ಲಿಸ್ಟ್ನಲ್ಲಿ ಇದ್ದರೆ ಸ್ನೇಹಿತರೆ ನೀವು ಪಾಸ್ ಆದ ಅಭ್ಯರ್ಥಿಗಳು. ಯಾರು ಸಹ ಬೇರೆ ಏನೂ ನಂಬಕ್ಕೆ ಹೋಗ್ಬಿಟ್ರಿ, ಎಷ್ಟು ಇದ್ದಾರೆ ನೀವು ಪಾಸ್ ಆಗಿರ್ತೀರಿ. ಓಕೆ, ನೆಕ್ಸ್ಟ್ ನೋಡ್ಕೊಡ್ರಿ. ನೆಕ್ಸ್ಟ್ ಒಂದು ನಿಮಿಷ ಇರಿ ಸ್ನೇಹಿತರೆ. PDF ಸ್ನೇಹಿತರೆ ನೀವು ಪಾಸ್ ಆದ್ರಿ. ಓಕೆ, ಪಾಸ್ ಆದ ಅಭ್ಯರ್ಥಿಗಳು ಸ್ನೇಹಿತರೆ ಗುಡ್, ವೆರಿ ಗುಡ್. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಬಂದಿದ್ದು. ಕೆಲವೊಬ್ಬರು ಯಾವನ ಸ್ನೇಹಿತರೆ ದೇವ್ರ ಅಂಕಿ ಅಂತ ಕರಿತೀರಿ ನೋಡ್ರಿ, ದೇವ್ರ ಅಂಕಿ ಹಾಕಿ ಬಂದವ್ರು ಸಹ ಇಲ್ಲಿ ಇದ್ದಾರೆ. ಇದು ಇಂಡಿಯನ್ ಆರ್ಮಿ ಎಕ್ಸಾಮ್ ಸ್ನೇಹಿತರೆ ಏನು ಮಾಡಿದ್ರು ಪಾಸ್ ಆಗ್ತಂತ ಹೇಳಿದ್ರು. ಇನ್ನು ಸ್ನೇಹಿತರೆ ಕೆಲವು ಅಭ್ಯರ್ಥಿಗಳೇನಾಗಿದ್ರಿ ಫೇಲ್ ಆಗಿದ್ರಿ. ಒಂದು ನಿಮಿಷ ಸ್ನೇಹಿತರೆ, ಕೆಲವು ಅಭ್ಯರ್ಥಿಗಳೇನಾಗಿದ್ರು ಸ್ನೇಹಿತರೆ ಫೇಲ್ ಆಗಿದ್ರಿ. ಹಾಗಾದರೆ ಫೇಲ್ ಆದ ಅಭ್ಯರ್ಥಿಗಳು ಏನು ಮಾಡಬೇಕು? ಫೇಲ್ ಆಗಿದ್ರಿ ನಾ ಸ್ನೇಹಿತರೆ ಈ ಯೂಟ್ಯೂಬ್ ಚಾನಲ್ ಯಾರ ನನಗೊಂದು ಇಲ್ಲಿ ಮಾತು ಹೇಳಕ್ಕೆ ಬರ್ತೀನಿ ಸ್ನೇಹಿತರೆ. ಸಾಧಿಸಿದ ಗೆಳೆಯನ ಬಳಿ ಅಂದರೆ ಸ್ನೇಹಿತರೆ ಯಾರು ಸಕ್ಸಸ್ ಆಗಿರ್ತೀರಿ ಅಥವಾ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತೀರಿ ಸ್ನೇಹಿತರೆ, ಅವರ ಬಳಿ ಇರ್ತಾರೆ 1000 ಸ್ನೇಹಿತರಿರ್ತಾರೆ ಸ್ನೇಹಿತರೆ, 1000 ಸ್ನೇಹಿತರಿರ್ತಾರೆ. ಓಕೆ ಸ್ನೇಹಿತರೆ, ಇಲ್ಲಿ ಬೇಕಾದರೆ ಬರಿತೀನಿ ನೋಡ್ರಿ ಸ್ನೇಹಿತರೆ. ಸಾಧಿಸಿದ ಗೆಳೆಯನ ಬಳಿ 1000 ಸ್ನೇಹಿತರಿದ್ದರೆ, 1000 ಸ್ನೇಹಿತರಿದ್ದರೆ ಸೋತ ಗೆಳೆಯನ ಬಳಿ ಸ್ನೇಹಿತರೆ ನಿಜವಾದ ಸ್ನೇಹಿತನಿರುತ್ತಾನೆ. ನಿಜವಾದ ಸ್ನೇಹಿತರೆ ಇದನ್ನು ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಸ್ನೇಹಿತರೆ, ಇವತ್ತು ರಿಸಲ್ಟ್ ಬಂದಾಗ ನೀವು ನೋಡ್ಕೊಂಡು ಬರೋದು ಕೆಲವು ವಿದ್ಯಾರ್ಥಿಗಳು ಆ್ಯಟಿಟ್ಯೂಡ್ ಆಗಿರ್ಬೋದು. ಏನಂತ ಸ್ನೇಹಿತರೆ ಇನ್ನೊಮ್ಮೆ ಹೇಳ್ತೀನಿ, ಸಾಧಿಸಿದ ಗೆಳೆಯನ ಬಳಿ 1000 ಸ್ನೇಹಿತರಿದ್ದರೆ ಸೋತವನ ಬಳಿ ಕೇವಲ ನಿಜವಾದ ಸ್ನೇಹಿತರು ಮಾತ್ರ ಇರ್ತಾನ್ರಿ ಸ್ನೇಹಿತರೆ. ಓಕೆ ಸ್ನೇಹಿತರೆ ನೋಡ್ಕೊಡ್ರಿ. ಫೇಲಾದ ಅಭ್ಯರ್ಥಿಗಳ ಬಗ್ಗೆ ನಮ್ಮೇನು ಫೋಕಸ್ ಮಾಡೋದು ಈ ಯೂಟ್ಯೂಬ್ ಚಾನಲ್ ಯಾರಿಗೆ ಫೇಲಾದ ವಿದ್ಯಾರ್ಥಿಗಳ ಬಗ್ಗೆ ಇರುವ ಯೂಟ್ಯೂಬ್ ಚಾನಲ್. ಫೇಲಾದವ್ರು ಮುಂದೆ ಹೆಂಗೆ ಮಾಡೋದು ಸ್ನೇಹಿತರೆ ಹಂಗಂದ್ರೆ ಬರೀ ನೋಡೋಣ. ನೆಕ್ಸ್ಟ್ ಸ್ನೇಹಿತರೆ ವಾಟ್ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಯಾಕಂದ್ರೆ ನಮ್ಮ ಮುಂದೆ ಆಗ್ತಿಂಕಂತ, ಯಾಕಂದ್ರೆ ಜಾಬ್ ಅಪ್ಡೇಟ್ ಬರಬೇಕಲ್ಲ ಸ್ನೇಹಿತರೆ. ಜಾಬ್ ಅಪ್ಡೇಟ್ ಬರೋಕ್ಕೆ ಏನು ಮಾಡಿರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಇನ್ನು ಸ್ನೇಹಿತರೆ ವಾಟ್ ಟೆನ್ಷನ್ ಮಾಡ್ಕೊಳ್ರಿ, ಸತತ ಪ್ರಯತ್ನದಿಂದ ಮಾತ್ರ ಗೆಲ್ಲಲು ಸಾಧ್ಯ ಸ್ನೇಹಿತರೆ. ಕಂಟಿನ್ಯೂಸ್ ಪ್ರಿಪ್ರೇಷನ್ ಇಟ್ಕೊಡಿ, ಸತತ ಪ್ರಯತ್ನ. ಇವತ್ತು ಫೇಲ್ ಆಗೇನೆ ಅಂತೇಳಿ ನಿಮ್ಗೆ ಕೆಲವೊಬ್ರು ಏನು ಮಾಡ್ತಾರೆ ಬುಕ್ಕ ಸುಟ್ಟು ಹಾಕೋದು, ಬುಕ್ಕ ತೆಗೆದು ಅಂಥದ್ದು ಒಟ್ಟ ಮಾಡೋಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಯಾಕಂದ್ರೆ ಸತತ ಪ್ರಯತ್ನ, ಯಾರು ನಿರಂತರವಾಗಿ ಅಧ್ಯಯನದಲ್ಲಿ ತೊಡಗ್ತಾರೆ, ನಿರಂತರವಾಗಿ ರನ್ನಿಂಗ್ ಮಾಡ್ತಾರೆ, ಅವರು ಮಾತ್ರ ಏನು ಮಾಡಲು ಸಾಧ್ಯ ಸ್ನೇಹಿತರೆ, ಗೆಲ್ಲಲು ಸಾಧ್ಯ. ಅವ್ರು ಮಾತ್ರ ಗೆಲ್ತಾರೆ ಸ್ನೇಹಿತರೆ. 100% ಬರೆದು ಕೊಡ್ತೀನಿ ಸ್ನೇಹಿತರನ್ನ, ಅವ್ರು ಮಾತ್ರ ಗೆಲ್ತಾರೆ. ಯಾರು ನಿರಂತರವಾಗಿರ್ಬೇಕು ಸ್ನೇಹಿತರೆ. ನಿರಂತರ ಪರಿಶ್ರಮ ಬೇಕು ಸ್ನೇಹಿತರೆ. ಹಗಲು ರಾತ್ರಿ ಅನ್ನೋದು ಪರಿಶ್ರಮ ಪಡಬೇಕು. ಡೈಲಿ ಮಾರ್ನಿಂಗ್ ಹೇಳ್ಬೇಕು, ರನ್ನಿಂಗ್ ಮಾಡ್ಬೇಕು, ಡೈಲಿ ಬುಕ್ಕ ಯಾವ ತೆಗ್ದ ಹೆಂಗೆ ಬರ್ತಾ ಅಂತ ಇನ್ನು ಓದ್ರಿ. ಏಜ್ ಇದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಮತ್ತೆ ಯಾವಾಗ ರ್ಯಾಲಿ ಆಗ್ತದೆ ನೋಡ್ಕೊಡ್ರಿ ಸ್ನೇಹಿತರೆ. ನೀವು ಮತ್ತೆ ನೆಕ್ಸ್ಟ್ ರ್ಯಾಲಿ ಜನವರಿ 2025ಗೆ ನಿಮ್ದು ಏನಾಗ್ತದೆ ನೋಟಿಫಿಕೇಶನ್ ಆಗ್ತದೆ. ಅಲ್ಲಿವರೆಗೂ ನೀವು ಪ್ರಿಪ್ರೇಷನ್ ಇಟ್ಕೊಂಡ್ರೆ ಭಾಳ ಒಳ್ಳೆಯದು ಸ್ನೇಹಿತರೆ. ಗುಡ್, ವೆರಿ ಗುಡ್ ಸ್ನೇಹಿತರೆ, ವೆರಿ ಗುಡ್. ಇಲ್ಲಂತಂದ್ರೆ ಸ್ನೇಹಿತರೆ ನೀವು ಮತ್ತೆ ಮುಂದಿನ ಸಲ ಇದೇ ರೀತಿಯಾಗಿ ಸತತ ಪ್ರಯತ್ನ ಮಾತ್ರ ಗೆಲುವು ಸಾಧ್ಯ ಅನ್ನುವ ವಿಡಿಯೋ ನೋಡ್ಬೇಕಾದ ಸ್ನೇಹಿತರೆ. ಆದರೆ ಏನು ಮಾಡಿ ಸತತ ಪ್ರಯತ್ನ ಪಡಕ್ಕೆ ಒಟ್ಟೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಸತತ ಪ್ರಯತ್ನ ಪಡ್ರಿ. ಮಾತು ತೆಗಿರಿ. 17 ಏಜಿದವರು ತೆಗಿರಿ, 19 ಏಜಿದವರು ತೆಗಿರಿ, ನೆಕ್ಸ್ಟ್ ಅಟೆಂಪ್ಟ್ ಕೊಂಡಿರ್ತಿದ್ದಾರೆ ತೆಗಿರಿ. ತಿಳ್ಕೊಳಿ ಸ್ನೇಹಿತರೆ. ಯಾಕೆ ಟೆನ್ಷನ್ ಪಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳಾಕತ್ತೇನೆ. ಅಂತಂದ್ರೆ ಕೇವಲ ಇಂಡಿಯನ್ ಆರ್ಮಿ ಕೆಲವೊಬ್ರದ್ದು ಇರ್ತದೆ ಸ್ನೇಹಿತರೆ. ನಾವು ಹೋದರೆ ಇಂಡಿಯನ್ ಆರ್ಮಿಗೆ ಹೋಗಬೇಕು. ನಾವು ಆದರೆ ಇಂಡಿಯನ್ ಆರ್ಮಿಗೆ ಸ್ನೇಹಿತರೆ ಈ ಹುಚ್ಚುತನ ಬಿಟ್ಬಿಡ್ರಿ. ಕೆಲವೊಬ್ರದ್ದು ಇರ್ತದೆ, ಆದರೆ ಈ ಹುಚ್ಚುತನ ಬಿಟ್ಬಿಡ್ರಿ ಸ್ನೇಹಿತರೆ. ಯಾಕಂದರೆ ಇಂಡಿಯನ್ ಆರ್ಮಿ ಅಷ್ಟೇ ಜಾಬ್ ಇಲ್ಲ. ನೀವು ನಮ್ಮ ದೇಶ ಸೇವೆ ಮಾಡಬೇಕಾದ್ರೆ ಇಂಡಿಯನ್ ಆರ್ಮಿ ಅಷ್ಟೇ ಅಲ್ಲ ಸ್ನೇಹಿತರೆ, SSC ಇದಾವೆ ಸ್ನೇಹಿತರೆ. SSC ತಿಂಗಳ ಒಂದು ನೋಟಿಫಿಕೇಶನ್ ಆಗ್ತಾವೆ ರೀ. SSC ತಿಂಗಳ ಒಂದು SSC GD, MTS, CHSL, CGL ಈ ರೀತಿಯಾಗಿ ನೋಟಿಫಿಕೇಶನ್ ಆಗ್ತಾ ಹೋಗ್ತವೆ. ಒಟ್ಟೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಏಜ್ ಇತ್ತಂತಂದ್ರೆ ಸ್ನೇಹಿತರೆ ನೆಕ್ಸ್ಟ್ ಇಯರ್ ಮತ್ತೆ ನೋಟಿಫಿಕೇಶನ್ ಜನವರಿ 2025 ಮಟ್ಟ ನೀವು ಇಂಡಿಯನ್ ಆರ್ಮಿ ನೋಟಿಫಿಕೇಶನ್ ವೇಟ್ ಮಾಡಲೇಬೇಕಾಗ್ತದೆ. ಮತ್ತು ನೆಕ್ಸ್ಟ್ ಇಯರ್ ಹಾಗೇ ಆಗ್ತದೆ ಸ್ನೇಹಿತರೆ. ನೋಟಿಫಿಕೇಶನ್ 100% ನಾವು ಬರೆದು ಕೊಡ್ತೀನಿ ಸ್ನೇಹಿತರೆ. ಆ ತಕ್ಷಣ ಮತ್ತೆ 1 ವರ್ಷ ವೇಟ್ ಮಾಡ್ತೀರಿ. ಇಲ್ಲ ಅಂತಂದ್ರೆ ಇನ್ನೂ ಜಾಬ್ಗಳು ಅದಾವೆ. ಯಾವುದ ನನ್ನದು ಏಜ್ ಮುಗಿತಂತೀರಿ. ಕೆಲವೊಬ್ರಿಗೇನ ಸಾವ್ಕಾರ ನನ್ನ ಏಜ್ ಮುಗೀತು, ನನ್ನ ಏಜ್ ಮುಗೀತು ಸರ್, ನನ್ನ ಏಜ್ ಮುಗೀತು ರೀ, ಇದು ಲಾಸ್ಟ್ ಇತ್ತು ರೀ. ಒಟ್ಟು ಸ್ನೇಹಿತರೆ ಒಟ್ಟು ಟೆನ್ಷನ್ ಮಾಡೋಕೆ ಹೋಗ್ಬೇಡ್ರಿ. ಪ್ರಯತ್ನ ಪಡುವವರಿಗೆ ಎಷ್ಟು ದಾರಿ ಸ್ನೇಹಿತರೆ? 1000 ದಾರಿ. ಪ್ರಯತ್ನ ಪಟ್ಟರೆ 1000 ದಾರಿ. ಸೋಮೇರಿಗೆ ಕೇವಲ ಒಂದು ದಾರಿ ಕಾಣಂಗಿಲ್ಲ ಸ್ನೇಹಿತರೆ. ಅದು ನೀವು ಪ್ರಯತ್ನ ಪಡಕ್ಕಿದ್ದರೆ ಇಲ್ಲೊಂದು ದಾರಿ ಕಾಣ್ತದೆ ಸ್ನೇಹಿತರೆ. ಇಲ್ಲೊಂದು ದಾರಿ ಕಾಣ್ತದೆ. ಆದ್ದರಿಂದ ನೀವು ಏನು ಮಾಡಿ ಸತತ ಪ್ರಯತ್ನ ಪಡ್ರಿ.
ಅಧ್ಯಯನ ಹಂಗೆ ಇಟ್ಕೊಡ್ರಿ, ರನ್ನಿಂಗ್ ಮಾಡಿರಿ, ಫಿಸಿಕಲಿ ಫಿಟ್ ಇರ್ರಿ, ಸಾಧನೆ ಮಾಡೋಕ್ಕಂತ ರೆಡಿ ಇದ್ದೀರಿ. ಒಟ್ಟು ಅಂಜಾಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಏಜ್ ಇಲ್ಲ ಬಿಟ್ಬಿಡ್ರಿ. ಎಷ್ಟು ಏಜ್ ಇಲ್ಲ ಅಂದ್ರೆ ನಿಮ್ಗೆ ಎಷ್ಟು ಇರ್ತವೆ ಈಗ ಭಾಳದ್ರೆ 20 ಆರ್ 21 ಸ್ನೇಹಿತರೆ. ಈ ಏಜ್ದಾಗ ನಿಮ್ದು ಏನು ಬಿಡ್ತದೆ, ಡಿಗ್ರಿ ಮುಗಿದಿರ್ತದೆ. ಕೆಲವೊಬ್ರು ಡಿಗ್ರಿ ಹೋಗ್ತಿರಲ್ಲ, ಬಿಟ್ಬಿಡ್ರಿ. ಡಿಗ್ರಿ ಹೋಗ್ಬಿಟ್ರಿ ಸ್ನೇಹಿತರೆ. 10th ಆರ್ SSLC ಆರ್ PU ಮೇಲೆ ರಗಡ್ ಜಾಬ್ ಕರೀತಾರೆ ಸ್ನೇಹಿತರೆ. ರಗಡ್ ಡಿಗ್ರಿ ಮೇಲೆ ಕೆಲವು ಜಾಬ್ ಇರ್ಬೋದು, ಬಟ್ 10th PU ಮೇಲೆ ಭಾಳ ಜಾಬ್ ಅದಾವೆ ಸ್ನೇಹಿತರೆ. SSC GD ಸ್ನೇಹಿತರೆ ಮತ್ತು ಇದೇ ವರ್ಷ ಸ್ನೇಹಿತರೆ 2024 ಹೇಳತ್ತೀನಿ ರೀ. ಯಾವಾಗಂದ್ರೆ ಆಗಸ್ಟ್ನಲ್ಲಿ ನೋಟಿಫಿಕೇಶನ್ ಆಗ್ತದೆ. ಆಗಸ್ಟ್ನಲ್ಲಿ ನೋಟಿಫಿಕೇಶನ್ ಆಗ್ತದೆ ಸ್ನೇಹಿತರೆ. 100% ನೋಟಿಫಿಕೇಶನ್ ಆಗ್ತದೆ ಸ್ನೇಹಿತರೆ. ನೋಡ್ಕೊಡ್ರಿ, SSC GD ಆಗಸ್ಟ್ನಲ್ಲಿ ಸ್ನೇಹಿತರೆ 100% ನೋಟಿಫಿಕೇಶನ್ ಆಗೇ ಆಗ್ತದೆ. ರಗಡ್ ರೀ ಸ್ನೇಹಿತರೆ. SSC GD ಎಷ್ಟೋ ಅಭ್ಯರ್ಥಿಗಳ ಬದಲಿಸಿರ್ತಕ್ಕಂಥ SSC GD ಐತ್ರಿ. ಅದಕ್ಕೆ ಅಪ್ಲಿಕೇಶನ್ ಹಾಕ್ರಿ. ಇದು ಕೇವಲ ಎಲ್ಲಿರೋದು 10th ಮೇಲೆ ಇರ್ತದೆ ಸ್ನೇಹಿತರೆ. 10ನೇ ತರಗತಿ ಮೇಲೆ ಇರ್ತದೆ. ಕೇವಲ 10ನೇ ತರಗತಿ ಮೇಲೆ ಇರ್ತದೆ ಸ್ನೇಹಿತರೆ. ಇದು 10th ಅಂತ ನೀವು ಕರಿತೀರಿ, ಅದ್ರ ಮೇಲೆ ಇರ್ತದೆ. ಅದರಿಂದ ದಯವಿಟ್ಟು ಅಪ್ಲಿಕೇಶನ್ ಹಾಕ್ಕೊಡ್ರಿ. SSC GD ಬೆಸ್ಟ್ ಜಾಬ್ ಸ್ನೇಹಿತರೆ. ಇದು ಪರ್ಮನೆಂಟ್ ರೀ. ಆರ್ಮಿ ಕೇವಲ 4 ಇಯರ್ ಇದ್ರೆ ಸ್ನೇಹಿತರೆ, ಇದು ಪರ್ಮನೆಂಟ್ 17ರಿಂದ 18 ವರ್ಷ ನಿಮ್ಗೆ ಸರ್ವಿಸ್ ಆಗ್ತದೆ ರೀ. ಓಕೆ, ಅದರಿಂದ SSC GD ಟೈಮ್. ಅದೇ ರೀತಿ MTS ಸ್ನೇಹಿತರೆ, ಇದು 10th ಮೇಲೆ ಇರ್ತದೆ. SSC MTS ಬೆಸ್ಟ್ ಜಾಬ್ ರೀ ಸ್ನೇಹಿತರೆ. ಬೆಸ್ಟ್ ಜಾಬ್. ನಮ್ಮ ಕರ್ನಾಟಕದಾಗ ಏನು PC ಅಂತ ಇರ್ತಾರೆ ನೋಡ್ರಿ, PC ಹೆಡ್ ಕಾನ್ಸ್ಟೇಬಲ್, ಆ ರೀತಿಯಾಗಿ ಜಾಬಲ್ಲಿ ಇರ್ತದೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರ್ತದೆ. ಅದು ಯಾವತ್ತಂದ್ರೆ SSC MTS ಸ್ನೇಹಿತರೆ. ಇನ್ನು ರಗಡ್ ಜಾಬ್ ರೀ, ರಗಡ್ 1000ಕ್ಕಿಂತ ಹೆಚ್ಚು ಜಾಬ್ ಎಲ್ಲಿದಾವೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅದಾವೆ. ಇನ್ನು ಸ್ನೇಹಿತರೆ, ಮೊನ್ನೆ ತನಕ ಕರೆದಿರ್ತಕ್ಕಂಥ RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನಲ್ಲಿ ಭರ್ಜರಿ ಉದ್ಯೋಗಾವಕಾಶ ಕೊಡ್ತು. ಯಾರು ಅಪ್ಲಿಕೇಶನ್ ಹಾಕಿರಿ ಅವರು ವೆರಿ ಬೆಸ್ಟ್ ಸ್ನೇಹಿತರೆ. ಅವ್ರು ಏನು ಮಾಡಿರಿ, ಒಟ್ಟು ಈ ಥರ ಸೆಳಿ ಬಿಡ್ಬೇಡಿ, ಕೂತು ಬಿಡ್ರಿ. ಒಟ್ಟು ಇನ್ನು ಕೇವಲ 2 ರಿಂದ 3 ತಿಂಗಳ ಎಕ್ಸಾಮ್ ನಡೆಸ್ತಾನೆ. RPF 100% ನಡೆಸ್ತಾನೆ ಅಂತ ಹೇಳಂಗಿಲ್ಲ ಸ್ನೇಹಿತರೆ. ಒಂದು 80% ನಡೆಯುವಂಥ ಸಾಧ್ಯತೆ ಐತಿ. ಎಷ್ಟು ಸ್ನೇಹಿತರೆ, ಇನ್ನು 2 ಅಂದ್ರೆ 3 months, 2 ಅಂದ್ರೆ ನಿಮಗೆ 90 ದಿನಗಳ ಕಾಲ ಇರ್ತದೆ. ಮ್ಯಾಥ್ಸ್ ಬಿಡಿಸಿ ರೀಸನಿಂಗ್ ಟ್ರೈ ಮಾಡಿರಿ. ತಗೋರಿ, ಒಟ್ಟು ಮ್ಯಾಥ್ಸ್, ರೀಸನಿಂಗ್, GK ಡೈಲಿ ಪ್ರಾಕ್ಟೀಸ್ ಮಾಡಿರಿ. 100% ರಿಸಲ್ಟ್ ಬರ್ತದೆ ಸ್ನೇಹಿತರೆ. 100% ಡೈಲಿ ಎವ್ರಿ ಡೇ ಪ್ರಾಕ್ಟೀಸ್ ಇಟ್ಟರೆ 100% ಗೆಲ್ತೀರಿ ಸ್ನೇಹಿತರೆ. ಇನ್ನು ನಮ್ಮ ಕರ್ನಾಟಕದವ್ರಿಗೆ ಸ್ನೇಹಿತರೆ, ಕರ್ನಾಟಕದಾಗಿರ್ತಂಥ KPSC ವಿಲೇಜ್ ಅಕೌಂಟ್ ಐತ್ರಿ. PDO ಏನು PC ಸ್ನೇಹಿತರೆ. ಇಲ್ಲಿ ಹೇಳಕತ್ತೀನಿ ರೀ, ಈ PC ಮತ್ತು PDO ಈಗ ಆಲ್ರೆಡಿ ನೋಟಿಫಿಕೇಶನ್ ಐತ್ರಿ. ಇವು ಆಲ್ರೆಡಿ ನೋಟಿಫಿಕೇಶನ್ ಐತಿ. ಎರಡಕ್ಕೆ ಎಕ್ಸಾಮ್ ಡೇಟು ಬಿಟ್ಟಿದ್ದಾರೆ. ಓಕೆ, ಇನ್ನು PCPSI ಮತ್ತು ನೆಕ್ಸ್ಟ್ ಇನ್ನು ಕೆಲವೇ ಇದು ಸಹ 2 ತಿಂಗಳಲ್ಲಿ ಏನಾಗೋದೈತಿ, ನೋಟಿಫಿಕೇಶನ್ ಆಗೋದೈತಿ. ನಿಮಗೆ ಯಾರ್ಯಾರು ರಿಲೇಷನ್ ಇರ್ತಾರೆ ನೋಡ್ರಿ ಸ್ನೇಹಿತರೆ, PC ಧಾರವಾಡ ಆಗಿರ್ಬೋದು, ವಿಜಯಪುರದಲ್ಲಿ ಅಲ್ಲಿ ಓದಕ್ಕಂಥವ್ರಿಗೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿರಿ. ಯಾಕಂದ್ರೆ 100% ಹೇಳತ್ತೀನಿ ರೀ ಸ್ನೇಹಿತರೆ. ಇನ್ನು 3 ತಿಂಗಳಲ್ಲಿ ನೋಟಿಫಿಕೇಶನ್ ಆಗ್ತದಂತ ಬಂದದ ಸ್ನೇಹಿತರೆ ನ್ಯೂಸ್. ಓಕೆ, ಎಷ್ಟು ಸ್ನೇಹಿತರೆ ಐತ್ರಿ. ಪ್ರಯತ್ನ ಪಡೋರಿಗೆ 1000 ದಾರಿ ಅದಾವು. ದಯವಿಟ್ಟು ಸ್ನೇಹಿತರೆ ಯಾರು ಸಹ ಬೇಜಾರು ಮಾಡ್ಕೋಬೇಡ್ರಿ. ಅಪ್ಲಿಕೇಶನ್ ಹಾಕ್ರಿ ಸ್ನೇಹಿತರೆ. ನಿಮ್ಮ ಅಧ್ಯಯನವನ್ನು ನಿರಂತರವಾಗಿ ಅಧ್ಯಯನ ಇದ್ರೆ ಮಾತ್ರ ನೀವು ಗೆಲ್ಲಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಸೋಲು ಸಾಧಕನ ಸೊತ್ತು ಸ್ನೇಹಿತರೆ. ಸೋಲು ಸಾಧಕನ ಸೊತ್ತು ಅಲ್ಲರಿ ಸ್ನೇಹಿತರೆ. ಸೋಲು ಅನ್ನೋದು ಸಾಧಕಲ್ಲ. ನೀವು ಸಾಧನೆ ಮಾಡಕ್ಕೆ ನಿಂತೀರಿ, ಸೋಲ್ತೀರಿ. 1 ಸರಿ, 2 ಸರಿ, 3 ಸರಿ, 4 ಸರಿ, 10 ಸರಿ ಸೋಲ್ತೀರಿ, 11 ಸರಿ ಗೆದ್ದಿಗಿಲ್ತೀರಿ. ಆದ್ದರಿಂದ ಸೋಲು ಸಾಧಕನ ಸೊತ್ತು ಅಲ್ಲ. ಅವನಿಗೆ ಸೋಲನ್ನು ಯಾವತ್ತು ಗಮನಿಸಿಲ್ಲ, ಗೆಲ್ಲುವವರೆಗೆ ಅವ್ನು ಯಾವತ್ತು ಗೆಲ್ಲು ಮಟ್ಟ ಅವ್ನು ಸೋತೇ ಇಲ್ಲ ಅನ್ಕೊಂಡಿಲ್ಲ ಸ್ನೇಹಿತರೆ. ಅದನ್ನು ನೀವು ಸಹ ಹಂಗೆ ಪ್ರಯತ್ನ ಪಡ್ರಿ ಸ್ನೇಹಿತರೆ. ಗೆಲ್ಲುವವರೆಗೆ ಸೋಲನ್ನು ಮೆಟ್ಟಿಲಿ ಎಂದು ತಿಳಿದುಕೊಳ್ಳ್ರಿ ಸ್ನೇಹಿತರೆ. ಹಿಂಗೆ ಹೊಂಟಾರೆ ಸ್ನೇಹಿತರೆ. ನೀವು ಏನು ಮಾಡ್ಕೊಡ್ರಿ ಸ್ನೇಹಿತರೆ, ಇಲ್ಲೈತಿ ನಿಮ್ಮದು ಟಾರ್ಗೆಟ್. ಹಿಂಗೆ ಮೆಟ್ಲದ ಸ್ನೇಹಿತರೆ. ಮೆಟ್ಲೇನು ಈ ಸೋಲ್ ಇಲ್ಲಿ ಯಾಕೆ ಸೋತ್ನಿ ಇಲ್ಲಿ ಬರ್ತೀರಿ, ಇಲ್ಲಿ ಯಾಕೆ ಸೋತ್ನಿ ಇಲ್ಲಿ ಬರ್ತೀರಿ, ಇಲ್ಲಿ ಯಾಕೆ ಸೋತ್ನಿ ಇಲ್ಲಿ ಬರ್ತೀರಿ, ಇಲ್ಲಿ ಯಾಕೆ ಸೋತ್ನಿ ಇಲ್ಲಿ. ಅದಾದ ನಂತರ ನಿಮಗೆ ಗೆಲುವು ಸಿಗ್ತದೆ ಸ್ನೇಹಿತರೆ. ಯಾರಿಗೂ ಸಹ ಈ ಜಗತ್ತಲ್ಲಿ 1 ಬಾರಿಗೆ ಗೆಲುವು ಸಿಕ್ಕಿಲ್ಲ. ಆ 1 ಬಾರಿಗೆ ಅಥವಾ ರಾತ್ರಿ ಗೆದ್ದವ್ರ ಜಗತ್ತು ಉಳಿದಿಲ್ರಿ. ಓಕೆ ಸ್ನೇಹಿತರೆ, ಇಷ್ಟ ಐತ್ರಿ ಸ್ನೇಹಿತರೆ. ಯಾರೂ ಸಹ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ ಸ್ನೇಹಿತರೆ. ನಿಮ್ಮ ಅಧ್ಯಯನ ಹಾಗೆ ಇಡ್ರಿ, ಪ್ರಾಮಾಣಿಕವಾಗಿ ಓದ್ರಿ, ಪ್ರಾಮಾಣಿಕವಾಗಿ ಅಧ್ಯಯನ ಮಾಡಿರಿ. ನಿಮಗೆ ಗೆಲುವು ಸಿಕ್ಕೇ ಸ್ನೇಹಿತರೆ. ಇದು ಇವತ್ತು ಯಾರು ಎಕ್ಸಾಮ್ ಫೇಲ್ ಆಗಿದ್ದೀರಿ ಅವ್ರಿಗೆ ಹೇಳಕತ್ತೀನಿ ರೀ ಸ್ನೇಹಿತರೆ. ನೀವು ಮತ್ತೆ ಅದನ್ನು ಶುರು ಮಾಡಿರಿ. ಮತ್ತೆ ನೆಕ್ಸ್ಟ್ ನೋಟಿಫಿಕೇಶನ್ ಯಾವಾಗ ಅದು ಕೇಳ್ತೀರಿ, ಜನವರಿ 2025 ಡೆಫಿನೆಟ್ಲಿ ಇಂಡಿಯನ್ ಆರ್ಮಿ ನೋಟಿಫಿಕೇಶನ್ ಬಂದೇ ಬರ್ತದೆ ಸ್ನೇಹಿತರೆ. ಅದಕ್ಕಿಂತ ಮೊದಲು ಇದೇ ವರ್ಷ ಆಗಸ್ಟ್ನಲ್ಲಿ SSC GD ಬರ್ತದೆ ಸ್ನೇಹಿತರೆ. ಇನ್ನು ಕೆಲವೇ ತಿಂಗಳಲ್ಲ, ಏನು ಮುಂದಿನ ತಿಂಗಳು ಅಥವಾ ಅದರ ಮುಂದಿನ ತಿಂಗಳು ಏನು ಬರ್ತದೆ, MTS ಬರ್ತದೆ ಸ್ನೇಹಿತರೆ. ನೀವು RPF ಅಪ್ಲಿಕೇಶನ್ ಹಾಕಿದ್ರೆ RPF ಇವೆಲ್ಲ ಅದಾವ್ರಿ ಸ್ನೇಹಿತರೆ, ಪಡ್ಕೊಡ್ರಿ ಸ್ನೇಹಿತರೆ. ಈ ಎಕ್ಸಾಮ್ ಪಾಸ್ ಆಗಿದ್ರಿ ಅವ್ರ ರ್ಯಾಲಿ ಎಲ್ಲೆಲ್ಲಿ ನಡೀತಾವೆ ಅಂತ ಸ್ವಲ್ಪ ನೋಡ್ಕೊಡ್ರಿ ಸ್ನೇಹಿತರೆ. ಇದು ನಮ್ಮ 1 ನಿಮಿಷ ಸ್ನೇಹಿತರೆ. ಇದು ಸ್ನೇಹಿತರೆ ಯಾರ್ಯಾರು ನೋಡ್ಕೊಡ್ರಿ, ಇದು ನಮ್ಮ ಗೌರ್ಮೆಂಟ್ ಜಾಬ್ಸ್ ಕೇರ್ ಸೆಂಟರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಇದು ನಿಮ್ಮ ಸ್ನೇಹಿತರು ಶೇರ್ ಮಾಡಿರಿ, ಲೈಕ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಮುಂದೆ ಆಗ್ತಾ ಬರುತ್ತೆ.
ಸ್ನೇಹಿತರೆ ನೋಡ್ಕೊಡ್ರಿ, ಇಲ್ಲಿ ಸ್ವಲ್ಪ ನೋಡ್ಕೊಡ್ರಿ, ನಮ್ಮ ಬೆಳಗಾಂ ಅವ್ರದ್ದು ಎಲ್ಲೆಲ್ಲಿ ರ್ಯಾಲಿ ಬರ್ತದ ನೋಡ್ಕೊಡ್ರಿ. ಇಲ್ಲಿ ಸ್ನೇಹಿತರೆ ನಮ್ಮ ಬೆಳಗಾಂ ಅವರು ಸ್ವಲ್ಪ ವೇಟ್ ಮಾಡಿರಿ ಸ್ನೇಹಿತರೆ. 8ನೇ ನಂಬರ್ ಐತಿ ನೋಡಿ ಸ್ನೇಹಿತರೆ ಬೆಳಗಾಂ ಅವರು. ಸ್ನೇಹಿತರೆ ನಿಮ್ಗೆ ಈ ಸಲ ಕೊಪ್ಪಳ ರ್ಯಾಲಿ ಸಿಗ್ತದೆ ಸ್ನೇಹಿತರೆ. ಕೊಪ್ಪಳ ರ್ಯಾಲಿ ಸ್ನೇಹಿತರೆ ಬೆಳಗಾಂ ಇರ್ತದೆ, ರಾಯಚೂರು, ಬೀದರು, ಕೊಪ್ಪಳ, ಗುಲ್ಬರ್ಗ, ಯಾದಗಿರಿ ಇಷ್ಟೆಲ್ಲ ಕೂಡಿ ನಡೀತದೆ ಸ್ನೇಹಿತರೆ. ಇಲ್ಲಿದೆ ನೋಡಿ ಸರ್, ಕೊಪ್ಪಳ ರ್ಯಾಲಿ ನಿಮ್ಗೆ ಸಿಗ್ತದೆ ಬೆಳಗಾಂ ಯಾರು, ಎಸ್ಪೆಷಲಿ ಬೆಳಗಾಂ ಅವರು ಸ್ನೇಹಿತರೆ. ಇಡೀ ನಮ್ಮ ಇಂಡಿಯನ್ ಆರ್ಮಿದವ್ರು ಹೇಳ್ತಾರೆ ಸ್ನೇಹಿತರೆ, ಬೆಳಗಾಂ ಯಾರು ಭಾಳ ಡೇಂಜರ್ ಯಾರು ಸ್ನೇಹಿತರೆ. ಬೆಳಗಾಂದಲ್ಲಿ ಪ್ರತಿ ಸಣ್ಣ ವಿದ್ಯಾರ್ಥಿಯನ್ನು ಕೆಡಿಸ್ತಾರೆ. ಏನು ಮಾಡ್ತೀರ ಅಂದ್ರೆ ಇಂಡಿಯನ್ ಆರ್ಮಿ ಅಂತ ಹೇಳ್ತಾನೆ ಸ್ನೇಹಿತರೆ. ಅವು 5ನೇ ತರಗತಿಯಿಂದ ಸ್ನೇಹಿತರೆ, 5ನೇ ತರಗತಿಯ ಸ್ನೇಹಿತರೆ ಇಲ್ಲಿ ರನ್ನಿಂಗ್ ಮಾಡ್ತಾರೆ ಹುಡುಗರು ಸ್ನೇಹಿತರೆ. ನಮ್ಮ ಬೆಳಗಾಂದವ್ರು ಹೆಮ್ಮೆ ಹೇಳ್ಕೊತೀನಿ ಸ್ನೇಹಿತರೆ. 5ನೇ ತರಗತಿಯಿಂದ ರನ್ನಿಂಗ್ ಮಾಡಿ ವರ್ಕೌಟ್ ಹೇಳ್ತಾರೆ, ಯಾಕಂದ್ರೆ ಇಂಡಿಯನ್ ಆರ್ಮಿಗೆ ಹೋಗ್ಬೇಕಂತ ಸ್ನೇಹಿತರೆ. ಇಷ್ಟು ಇವತ್ತಿನ ಮಾಹಿತಿ ಐತಿ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಫಿಸಿಕಲ್ ವಿಡಿಯೋಸ್ ನಾನು ಇನ್ನು ಕೆಲವು ದಿನದಲ್ಲಿ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಹೆಂಗೆ ಫಿಸಿಕಲ್ ಸ್ವಲ್ಪ ಚೇಂಜ್ ಐತಿ ಈ ಸಲ, ಏನೋ ಟೈಪಿಂಗ್ ಟೆಸ್ಟ್ ಅದು ಬಂದದ್ದು ಸ್ನೇಹಿತರೆ. ಅದನ್ನೆಲ್ಲ ಮಾಡಿ ನಾನು ಡೆಪ್ತ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಇದು ಸ್ನೇಹಿತರೆ ನಿಮಗಿನ್ನ ಬೆಳಗಾಂ ಯಾವ್ದಾದ್ರು ಯಾವ ರ್ಯಾಲಿ ಸಿಗ್ತದೆ ಅಂತ ಕೇಳ್ತೀರಿ. ಕೊಪ್ಪಳ ರ್ಯಾಲಿ ಸಿಗ್ತದೆ ಸ್ನೇಹಿತರೆ. ಕೊಪ್ಪಳ ರ್ಯಾಲಿ ಸ್ನೇಹಿತರೆ. ಇನ್ನು ಕೊಪ್ಪಳ ರ್ಯಾಲಿ ಗ್ರೌಂಡ್ ಯಾವ ಸ್ಟೇಡಿಯಂನಲ್ಲಿ ಇಡ್ತಾರೋ ನೋಡ್ಕೊಳ್ರಿ. ನಿಮ್ಮದು ಡೇಟ್ ಸಹ ಕೊಟ್ಟುಬಿಟ್ಟಿದ್ರೆ ಸ್ನೇಹಿತರೆ. ಡಿಸೆಂಬರ್ 3 ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ. ಡಿಸೆಂಬರ್ 3ಕ್ಕೆ ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ. 15ನೇ ತಾರೀಕು ನಿಮ್ಮದು ಎಂಡ್ ಆಗ್ತದೆ ಸ್ನೇಹಿತರೆ. ಯಾವ್ದು ನಡೆಸ್ತಾನೆ ನೋಡೋಣ ಸ್ನೇಹಿತರೆ. ಆದ ತಕ್ಷಣ ಅದನ್ನು ಸಹ ನಾನು ವಿಡಿಯೋ ಮಾಡಿ ಹಾಕ್ತೀನಿ ರೀ. ಯಾರು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಉಳ್ಕಾದ ಮಂಗಳೂರು ಯಾರು ಒಂದು ನೋಡ್ಕೊಡ್ರಿ. ನಿಮ್ಗೆ ಶಿವಮೊಗ್ಗ ರ್ಯಾಲಿ ಸಿಗ್ತದೆ ಸ್ನೇಹಿತರೆ. ನಿಮ್ಮದು ಆಗಸ್ಟ್ನಲ್ಲಿ ನಡೀತದೆ ಸ್ನೇಹಿತರೆ. 22 ಆಗಸ್ಟ್ನಿಂದ 30 ಆಗಸ್ಟ್ ಇಷ್ಟು ರ್ಯಾಲಿ ನಡೀತದೆ ಸ್ನೇಹಿತರೆ. ಓಕೆ, ಇಲ್ಲಿ ಯಾವ ನಿಮ್ಮ ಸ್ಟೇಟ್ ಆಫ್ ಇಷ್ಟ ನೋಡ್ಕೊಡ್ರಿ ಸ್ನೇಹಿತರೆ. ನಮ್ಮ ಬೆಳಗಾಂದ ಫೋಕಸ್ ಮಾಡಿ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಇರಲಿ ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಬೆಟರ್ನ ಸ್ನೇಹಿತರೆ. ಇಷ್ಟು ಸೋತ ವಿದ್ಯಾರ್ಥಿ ಅಥವಾ ಫೇಲಾದ ವಿದ್ಯಾರ್ಥಿಗಳು ಐತಿ ಸ್ನೇಹಿತರೆ. ಇನ್ನು ಗೆದ್ದ ವಿದ್ಯಾರ್ಥಿಗಳಿಗೆ ಇನ್ನು ರೆಗ್ಯುಲರ್ ಆಗಿ ವಿಡಿಯೋ ಬರ್ತಿರ್ತದೆ ಸ್ನೇಹಿತರೆ. ಸೋತ ವಿದ್ಯಾರ್ಥಿಗಳು ಬರ್ತಿರ್ತವೆ. ಯಾಕೆ ಸೋತ ವಿದ್ಯಾರ್ಥಿಗಳು ಯಾವ ಬರ್ತಾರೆ, ನೋಟಿಫಿಕೇಶನ್ ಬರ್ತಾರೆ ಸ್ನೇಹಿತರೆ. ನೋಟಿಫಿಕೇಶನ್ ಬರ್ತಾವೆ. ಆ ನೋಟಿಫಿಕೇಶನ್ ನೋಡಿ ಅಪ್ಲಿಕೇಶನ್ ಕೊಡ್ರಿ. ನೀವು ಸಹ ಶಾರ್ಟ್ ಲಿಸ್ಟ್ನಲ್ಲಿ ಬರಲಿ. ಆ ವಿಡಿಯೋ ಸಹ ಬರ್ದೇ ಬರ್ತಾನೆ ನಿಮ್ಮ ಮುಂದೆ. ಇಷ್ಟು ಇವತ್ತಿಗೆ ವಿಡಿಯೋ ಮಾಡೋ ಉದ್ದೇಶ ಆಗಿತ್ತು ಸ್ನೇಹಿತರೆ. ನಾನು ಸ್ವಲ್ಪ ಬಿಜಿ ಇದ್ರೂ ಸಹ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಅದರಿಂದ ನಾನು ಹೇಳಕತ್ತೀನಿ ರೀ, ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಗೆ ಲೈಫ್ನಲ್ಲಿ ಭಾಳ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಅದರಿಂದ ಏನು ಮಾಡಿರಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಪಕ್ಕದಲ್ಲಿ ಇರ್ತಂಗೆ ಬೆಲ್ ಐಕಾನ್ ಪ್ರೆಸ್ ಆಲ್ ಇಟ್ಕೊಡ್ರಿ. ನಾವು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ. ಗೌರ್ಮೆಂಟ್ ಜಾಬ್ KVC ನ್ಯೂ ವಿಡಿಯೋ ಅಂತ ನೋಟಿಫಿಕೇಶನ್ ಬರ್ತದೆ. ನಿಮ್ಮ ಸ್ನೇಹಿತರಿಗೆ ಏನು ಮಾಡಿರಿ, ವಿಡಿಯೋ ಶೇರ್ ಮಾಡಿರಿ. ಅವ್ರಿಗೆ ಹೇಳ್ರಿ ಹಿಂಗಾಗಿದೆಯಪ್ಪ ನೋಡ್ಕೊಳ್ರಿ ಅಂತ. ಮತ್ತು ನೆಕ್ಸ್ಟ್ ವಿಡಿಯೋಲ್ಲಿ ಭೇಟಿ ಆಗೊಂಡ್ರಿ ಸ್ನೇಹಿತರೆ. ನಿಮಗೆ ಏನೇ ಡೌಟ್ ಇದ್ದರೂ ಸಹ ಕಮೆಂಟ್ ಮುಗಿಸುತ್ತೆ. ಆ ಕಮೆಂಟ್ನಲ್ಲಿ ಕಮೆಂಟ್ ಹಾಕಿರಿ ಸ್ನೇಹಿತರೆ. ಹಿಂಗೈತಿಯಪ್ಪ ಹಿಂಗಂತ ನಾನು ನಿಮ್ಗೆ ಒಂದು 24 ಅವರ್ಸಲ್ಲಿ ಅಂದರೆ ಒಂದು ದಿನದಲ್ಲಿ ನಿಮ್ಗೆ ಏನು ಮಾಡ್ತೀನಿ ರೀ, ಆ ಕಮೆಂಟಿಗೆ ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ರಿಪ್ಲೈ ಅಂತ ಇದು 24 ಅವರ್ಸ್ ಅಂತ ಹೇಳಿದೆ. ಅದಕ್ಕಿಂತ ಲೇಟ್ ಆದರೆ ಬೇಗ ಹೋಗಬೇಡ್ರಿ, ಬರ್ತದೆ ಸ್ನೇಹಿತರೆ. ಸ್ವಲ್ಪ ವೇಟ್ ಮಾಡಿರಿ. ಇಷ್ಟು ಮಾಹಿತಿ ಐತಿ ಸ್ನೇಹಿತರೆ. ಬೆಳಗಾಂ ಅವ್ರ ರಿಸಲ್ಟ್ ಆಗಿರ್ಬೋದು, ಅದ್ರ ಬಗ್ಗೆ ಮಾಹಿತಿ ಆಗಿರ್ಬೋದು ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೆ ಎಲ್ಲರಿಗೂ ಬಾಯ್.